ಅಪೇಕ್ಷೆ ಪಡೋದಿಲ್ಲ. ಒಂದು ಗುಂಡಿ ಮುಚ್ಚಿಸಿಕೊಡಿ, ನಮಗೆ ಆಂಬ್ಯುಲೆನ್ಸ್ಗೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿ, ಸಾಮಾನ್ಯ ಜನರಿಗೆ ಓಡಾಡ್ಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ರಸ್ತೆಗಳಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶ ಮತ್ತು ಮಹಾನಗರ ಪಾಲಿಕೆ ಸೇರಿಕೊಂಡು ಯಾವುದೇ ಒಂದು ಅನುದಾನಗಳು ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಈ ಸರ್ಕಾರ ಕೊಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಾವು ಬರೀ ಕೆಡಿಪಿಯಲ್ಲಿ ಬಂದು ಚಾ ತಿಂಡಿ ತಿಂದು ಇನ್ನೇನೋ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹೋದ್ರೆ ಜನ ನಮಗೆ ಕೇಳ್ತಾ ಇದ್ದಾರೆ, ನೀವು ಯಾಕೋಸ್ಕರ ನೀವು ಕೆಡಿಪಿಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿ. ಪ್ರಾಯಶಃ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ನಮ್ಮ ಜಿಲ್ಲೆಯ ಈ ಕರಾವಳಿ ಜಿಲ್ಲೆಗೆ ನೀವು ವಿಧಾನಸಭೆಯ ಅಧಿವೇಶನಗಳಲ್ಲಿ ಮತ್ತು ರಾಜ್ಯ ಸರ್ಕಾರಕ್ಕೆ ನೀವು ಪ್ರತಿನಿಧಿಸುವರು. ನೀವು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಅಭಿವೃದ್ಧಿಯ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡಿಲ್ಲ. 2 ವರ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನು ಈ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ವರ್ಷದಿಂದ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ಅಂಗನವಾಡಿಯ ಹಂಚು ಹಾರಿ ಹೋದ್ರೆ ಒಂದು ಅಂಗನವಾಡಿಗೆ ಹಂಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಒದ್ದೆಯಾಗಿ ಇವತ್ತು ಶಿಕ್ಷಣವನ್ನು ಪಡೆಯತಕ್ಕಂಥ ಪರಿಸ್ಥಿತಿ. ಶಾಲೆಗಳಲ್ಲಿ ಹಂಚುಗಳು ಮಾಡುವ ರಿಪೇರಿಯಾಗಿ ಆಗದೆ ಶಾಲೆಯನ್ನು ಯಾವುದೋ ಮನದಡಿಯಲ್ಲಿ ಅಥವಾ ಇನ್ಯಾವುದೋ ಕಡೆಗಳಲ್ಲಿ ಶಾಲೆ ನಡೆಸ್ತಕ್ಕಂಥ ಪರಿಸ್ಥಿತಿ. ಪ್ರಾಯಶಃ ಈ ಜಿಲ್ಲೆಯ ಜನ ನಾವೇನು ತಪ್ಪು ಮಾಡಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಜಿಲ್ಲೆಯ ಜನ ಕೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಜನ ಇವತ್ತು ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ KKRDBಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾವು ಹೋಗ್ತೇವೆ, ಅದನ್ನು ರೂಪಾಯಿ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರಾಜ್ಯದಲ್ಲಿ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರಾವಳಿ ಜಿಲ್ಲೆಯ ಜನ ನಾವೇನು ತಪ್ಪು ಮಾಡಿದ್ದೇವೆ, ನಮಗೇನು ಈ ಮನತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದೆ ಈ ಸರ್ಕಾರ, ನಾವೇನು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಧಾರ್ಮಿಕ ಸಂಸ್ಥೆಯನ್ನು ತೆಗೆದುಕೊಂಡ್ರೆ ಒಂದು ಧಾರ್ಮಿಕ ಸಂಸ್ಥೆಯಲ್ಲಿ ಇವತ್ತು ಅಲ್ಲಿಯ ಸದಸ್ಯರುಗಳನ್ನು ನೇಮಕ ಮಾಡದೆ ಅಲ್ಲಿಯ ಧಾರ್ಮಿಕ ವಿಧಿವಿಧಾನವನ್ನು ಸಹ ನಡೆಸಲಿಕ್ಕೆ ನಮ್ಮ ದುಡ್ಡು ಇಲ್ಲ ಎನ್ನುವಂತಹ ಸ್ಥಿತಿಯನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟರ್ಗಳು ಹೇಳ್ತಿರ್ತಕ್ಕಂಥ ಪರಿಸ್ಥಿತಿ. ಪ್ರಾಯಶಃ ನಮ್ಮ ಭಾವನೆ ಇಷ್ಟೇ, ನಾವು ಸುಮ್ಮನೆ ಇಲ್ಲಿ ನಾವೇನೋ ಪ್ರಶ್ನೋತ್ತರವನ್ನು ಕೇಳೋದು, ಇದನ್ನು ಕಣ್ಣಿಗೆ ಮಣಿಸ್ತಕ್ಕಂಥ ಸ್ಪಂದನವನ್ನು ಮಾಡಬಾರದು. ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನಮಗೆ ನ್ಯಾಯ ಕೊಡಬೇಕು, ಈ ಜಿಲ್ಲೆಗೆ ನ್ಯಾಯ ಕೊಡಬೇಕು ಅನ್ನೋದು ನಾವು ಈ KDP ಸಭೆಯಲ್ಲಿ ಆಗ್ರಹ ಮಾಡ್ತೇವೆ. ಈಗ ಅವರು ಹೇಳಲಿಕ್ಕೆ ಪೂರಕವಾಗಿ ನಮ್ಗೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ, ಎಲ್ಲ ವಿಷಯಗಳನ್ನ ನೀವು ಮುಂದಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಮೈನರ್ ಇರಿಗೇಷನ್ ಅಲ್ಲಿ ಈ ಸಮಯದಲ್ಲಿ ಮಳೆ ನಿಂತ ನಂತರ ನಾವು ಹಲಗೆ ಹಾಕಲಿಕ್ಕೆ ಇನ್ನೂ ಸಹಿತ ಅನುದಾನ ಬಂದಿದೆ. ಅದರಲ್ಲಿ ಅರ್ಧ ನಿಮ್ಮ ಕಿಂಡಿ ಅಣೆಕಟ್ಟೆಗಳಿಗೆ ಹಲಗೆ ಆಗುದಿಲ್ಲ, ಉಳಿದ ಕಿಂಡಿ ಅಣೆಕಟ್ಟೆಗಳಿಗೆ ಹಲಗೆ ಆಗುತ್ತದೆ. ಯಾವಾಗ ನಮ್ಮಲ್ಲಿ ನೀರು ದೊಡ್ಡದಾದ ಸಮಸ್ಯೆ ಇದೆ. ಇದೆಲ್ಲ ನಮ್ಗೆ ಬೇಸಿಕ್ ಆಗಿ ಬೇಕಾದ ಇದು ಪ್ರಾಬ್ಲಮ್. ಇದನ್ನ ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ರಸ್ತೆ ಕಡೆ ನಮ್ಗೆ 100 ಮೀಟರ್ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ. 100 ಮೀಟರ್ ದಿನ ಜನ ಬಂದು ಕೂರ್ತಾರೆ, ನಾವು ಇಲ್ಲ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಹೆಚ್ಚು ದಿನ ಬರ್ತೇವೆ. ಸ್ವಲ್ಪ ಸಾಲ ಜಿಲ್ಲಾ ಪಂಚಾಯತ್ ಡಿಪಾರ್ಟ್ಮೆಂಟ್ ಪಂಚಾಯತ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ಸೆಲೆಕ್ಷನ್ ಆಗ್ತಾ ಇಲ್ಲ. 5 ಪೈಸಾ ರಸ್ತೆಗಾಗಲಿ ಸರಿಯಾಗಿ ವ್ಯವಸ್ಥೆ. ಈಗ ಎರಡನೇ ಸಾರಿ ಆಗ್ತದೆ, ಮಳೆ ಬರ್ತದೆ, ಎಲ್ಲದಕ್ಕೂ ಬರ್ತದೆ. ಇಲ್ಲಿ ಒಂದು ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ 1 ರೂಪಾಯಿ ದುಡ್ಡಿಲ್ಲ ಅಂತ ನಾವು ಕೇಳುವಾಗ ನಾನು ಯಾಕೆ ಇಂಟರ್ಫೇರ್ ಆಗ್ಬೇಕು? ನನ್ನ ಬಂದಾಗ ನಾನು ಇಂಟರ್ಫೇರ್ ಆಗ್ತೀನಿ. ಇಲ್ಲಿ ಸಭಾಧ್ಯಕ್ಷರು ನೀವಿದ್ದೀರಿ, ನಮ್ಮ ಆಹ್ವಾನ ಅಂದ್ರೆ ನಿಮಗೆ ಕೇಳ್ತೀವಿ, ನೀವು ಅದೇನು ಹೇಳ್ತೀರಿ ನೀವು ಮಾಡಿ. ಮಹಾತ್ಮ ಗಾಂಧಿ ನಗರ ವಿಕಾಸ ಕಮಿಷನ್ ಇಲ್ಲೇ ಕೂತಿದ್ದಾರೆ. 45 ಕೋಟಿ ಕಾಮಗಾರಿಗಳಾಗಿದೆ. ಉಳಿದ ಕಾಮಗಾರಿಗಳು ಕೈಗೆತ್ತಿಕೊಂಡ್ರೆ ಆ ಕಾಮಗಾರಿಗಳು ಅಲ್ಲೇ ಅರ್ಧದಲ್ಲಿ ನಿಂತಿವೆ. ಸರ್ಕಾರದಿಂದ ಈ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಡಿ ಅಂತ ಒಂದು ಆದೇಶ ಬಂದ ಕಾರಣ ಕಾಂಟ್ರಾಕ್ಟ್ಗಳು ಕಾಮಗಾರಿ ಮಾಡದೆ ಕಾಮಗಾರಿಗಳು ಅಲ್ಲಿ ನಿಂತಿದೆ. ಇದು ಒಂದೇದು. ಎರಡನೇದು, KFC ಒಂದು ಕಾಮಗಾರಿಗಳು ಲೋನ್ ಕಾಂಪೋನೆಂಟ್ ಅಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು, ಜಲಸಿರಿ ಕಾಮಗಾರಿಗಳು ನಡೀತಾ ಇದೆ. ಮಾನ್ಯ ಸಂಸದರ ದಿಶಾ ಮೀಟಿಂಗ್ ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆಯಿತು. ಅಧಿಕಾರಿಗಳು ಒಪ್ಪಿಕೊಂಡರು. ನಂತರ ಕೇಳಿದ್ರೆ ಅವರು ಒಪ್ಪಿಕೊಳ್ಳರು. ಯಾಕೆ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಒಳಗಡೆ 24/7 ಜಲಸಿರಿ ನೀರನ್ನ ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅಂತ ಹೇಳುವಂತ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಆಗ್ತಾ ಇದೆ. ಕಾಮಗಾರಿಗಳು ಪೈಪ್ಲೈನ್ ಆದ ನಂತರ
2 ವರ್ಷದಿಂದ ಹತ್ತತ್ರ 2 ವರ್ಷದಿಂದ ತಾವೊಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ನಮ್ಮ ಜಿಲ್ಲೆಯವರ ಪರವಾಗಿ ತಾವು ಬೆಂಗಳೂರಿನಲ್ಲಿ ವಿಧಾನಸೌಧದ ಸಭೆ ಆಗುವಾಗ ಅಸೆಂಬ್ಲಿ ಆಗುವಾಗ ಕರೆದು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಒಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮ ನೇತೃತ್ವದಲ್ಲಿ ಆಗಬೇಕು. ಆಗಿಲ್ಲ. ಉತ್ತರ ಕರ್ನಾಟಕದ ಕಲ್ಯಾಣಕ್ಕಾಗಿ ದೃಷ್ಟಿಯಲ್ಲಿ ಅವರಿಗೆ 100 ಕೋಟಿ ಅನುದಾನದಿಂದ ಅಭಿವೃದ್ಧಿ ಆಗುತ್ತೆ. ನಾವು ಏನು ತಪ್ಪು ಮಾಡಿದ್ದೀವಿ? ಅದಕ್ಕೆ ತಪ್ಪು ಒಂದೇ ಒಂದು ಬಸ್ಸಿಗೆ ಅದಕ್ಕೆ ನಾನೇ ಹೇಳೋದು ಈ ಕೆಡಿಪಿ ಸಭೆಯಲ್ಲಿ ಈ ಕೆಡಿಪಿ ಸಭೆಯಲ್ಲಿ 60 ಕೋಟಿ ಹೋಗ್ಬೇಕು ನಾವು ಬರಬೇಕು ಬಂದು ಏನ್ ಬೇಡ. ಈ ಹಿಂದೆ ಕಳೆದ ಅವಧಿಯಲ್ಲಿ ಸದ್ಯದ ಒಂದೇ ಮಾಡಬೇಕು. ಮೊನ್ನೆ 7ನೇ ತಿಂಗಳಲ್ಲಿ ಒಂದು ಅನುದಾನ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಿಗಮಗಳು ಒಟ್ಟೊಂದು 15 ನಿಗಮಗಳಿವೆ. ಒಂದೇ ಒಂದು ನಿಗಮಕ್ಕೆ ಅನುದಾನ ಇಲ್ಲ. ನಾರಾಯಣಪುರ ನಿಗಮ ಮಾಡಿದ್ದೇವೆ, ಅಧ್ಯಕ್ಷರಿಲ್ಲ, ಹಣವೂ ಇಲ್ಲ. ಬಂಟ ನಿಗಮ ಮಾಡ್ತಾರೆ ಅಂತ ಹೇಳಿದ್ರು, ಅದನ್ನು ಏನಾಗಿದೆ ಗೊತ್ತಿಲ್ಲ. ಅದರ ನಂತರ ನಮ್ಮ ಜಿಲ್ಲೆಯ 31 ಕೋಟಿ ರೂಪಾಯಿ ಅನುದಾನವನ್ನ ಮೊನ್ನೆ 7ನೇ 8ನೇ ತಿಂಗಳಲ್ಲಿ ಸಮುದಾಯ ಭವನ ಎಲ್ಲ ಜಾತಿ ದೇವಾಡಿಗ, ಅಮೋಲಿ, ಬಿಲ್ಲವ, ಹಾಗೆ ಶೆಟ್ಟಿಗ, ಈ ರೀತಿಯ ಎಲ್ಲ ಹಿಂದುಳಿದ ವರ್ಗದ ಜಾತಿಯವರ ಸಮುದಾಯ ಭವನದ ಕಾಮಗಾರಿಯನ್ನ ತಡೆಯುವುದಿಲ್ಲ, ಇಟ್ ಈಸ್ ಕ್ಯಾನ್ಸಲ್ ಅಂತೇಳಿ ಆದೇಶ ಬರ್ತಾರೆ. ಇದಕ್ಕೆ ಹಾಗಾದ್ರೆ ಸಮುದಾಯ ಕೆಲವು ಕಡೆ ಸಮುದಾಯ ಭವನ ಅರ್ಧಗಟ್ಟಿ ನಿಂತಿದೆ. ಆ ಸಮುದಾಯ ಭವನವನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಯಾರು ಅಧಿಕಾರಿಗಳು ಉತ್ತರ ಕೊಡ್ತಾರೆ? ಸಂಸದರು ಕರೆದಂತ ಮೀಟಿಂಗ್ ನಲ್ಲಿ ಒಪ್ಪಿಕೊಂಡು ಅದ ನಂತರ ನಾನು ಅವರಿಗೆ ಮೀಟಿಂಗ್ ಕರೆಯುವಾಗ ಅದನ್ನ ಸಂಸದರು ಕರೆಯುವಾಗ ಒಪ್ಪಿಕೊಂಡದವರು ಇದನ್ನು ನೀವು ಒಳಗಡೆ ಹಾಕಿ ನಮ್ ಕಟ್ಟಾಗುತ್ತೆ ದಯವಿಟ್ಟು ಅಂತೇಳಿ ಉತ್ತರ ಕೊಡಲ್ಲ. ಸಂಸದರ ಮೀಟಿಂಗ್ ನಲ್ಲಿ ಅರ್ಧ ಗಂಟೆ ಕಟ್ಟೆಯಲ್ಲಿ ದಿಶಾ ಮೀಟಿಂಗ್ ನಲ್ಲಿ ಒಪ್ಪಿಕೊಂಡಿದ್ದಾರೆ. ಈ ಮೀಟಿಂಗ್ ನಲ್ಲಿ ಯಾಕೆ ಕೂತ್ಕೊಳ್ಬೇಕು ಹೇಳಿದ್ರು? ನಾವು ಹೇಳ್ತೇವೆ ಸಚಿವರೇ, ನಮಗೆ ಮಂಗಳೂರಿನ ಇಡೀ ಜಿಲ್ಲೆಯ ರಸ್ತೆಗಳು ಗುಂಡಿ ಬಿದ್ದು ರಿಪೇರ್ ಮಾಡುವಂಥದ್ದು ಮಳೆ ಆಗಿದೆ. ಅದಕ್ಕೆ ಏನು ಅಂತೇಳಿ ಪ್ರಪ್ರಥಮವಾಗಿ ನೀವು ಉತ್ತರ ಕೊಡಿ. ನೀವು ಹೊಸ ರಸ್ತೆಗೆ ಏನು ಒಂದು 20-25 ಕೋಟಿ ಕೊಡ್ತೀರಾ ಹೇಳಿ, ನಾವು ಕೂತ್ಕೊಳ್ತೇವೆ. ನಾವು ಹೋಗ್ತೀವಿ, ನಾವು ಕೂತ್ಕೊಂಡು ಬೆಳೆದಿಲ್ಲ ಕಾರ್ಯಕ್ರಮ ತುಂಬ ಇದೆ. ಕೆಡಿಪಿಯಲ್ಲಿ ಅವತ್ತು ಹೇಳಿದ್ವಿ, ನಾವು ಕಳೆದ ಸರ್ಕಾರ ಮಾಡಿರ್ತಕ್ಕಂಥ ಅನುದಾನವನ್ನು ನೀವು ತಡೆ ಹಿಡಿದಿದ್ದೀರಿ, ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ಕೊಡಿಸಿ ಅಂತ ಹೇಳಿದ್ವಿ. ನೀವು 2 ವರ್ಷ ಆಯ್ತು ಸರ್. ನಾವೇ ನಮ್ಮ ಮನೆಗೆ ಕೇಳಿರುವುದು ಸರ್ಕಾರ ಇದ್ದಾಗ ನಾವು ನಮ್ಮ ತಾಲೂಕಿನ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ನಾವು ಕೇಳಿರ್ತಕ್ಕಂಥದ್ದು. ನೀವು ಅದನ್ನು ತಡೆದಿರ್ತೀರಿ. ನಾವು ಅಂಬೇಡ್ಕರ್ ಭವನಕ್ಕೆ 8 ಕೋಟಿ ನಮ್ಮ ಬೆಳ್ತಂಗಡಿಯಲ್ಲಿ ಆಗಿತ್ತು, ಅದನ್ನು ತಡೆ ಹಿಡಿದಿದ್ದೀರಿ. ವಿಲೋಹ ಸಮಾಜದ ಅನುದಾನಕ್ಕೆ 8 ಕೋಟಿ ಅದನ್ನು ತಡೆ ಹಿಡಿದು ಗೌಡ ಸಮಾಜ, ಕುಲಾಲ ಸಮಾಜ, ಸಮುದಾಯ ಭವನ ತಡೆ ಹಿಡಿದಿದ್ದೀರಿ. ಈ ಕ್ರೀಡಾಂಗಣದ ಸಾಮಾನ್ಯ ಸಭಾ ಸಚಿವರ ಹತ್ರ ನಾನು ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮದು ಅಧಿಕಾರಿಗಳ ಮೇಲೆ ಸವಾರಿ ಇಲ್ಲ ಮತ್ತು ಅವರ ಹತ್ರ ವಿನಂತಿ ಕೇಳುವುದು ಇಲ್ಲ. ನಾವು ಕೇಳುವುದು ನಿಮ್ಮ ಹತ್ರ. ನೀವು ಈ ಜಿಲ್ಲೆಯ ಪ್ರತಿನಿಧಿಸ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು. ನೀವು ನಮಗೆ 2 ವರ್ಷದಲ್ಲಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದೀರಿ? ನೀವು ಏನು ಕೊಡದೆ ಇಲ್ಲಿ ಬಂದು ಕೆಡಿಪಿಯಲ್ಲಿ ತಿಳ್ಕೊಂಡು ನಾವು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಅಧ್ಯಕ್ಷರೇ, ಐವನ್ರು ಸುಮ್ಮನೆ ಇರಬೇಕು. ಒಂದು ನಿಮಿಷ, ಐವನ್ರು ಸುಮ್ಮನೆ ಇರಬೇಕು. ಐವನ್ರು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರುವಂತ ಶಾಸಕರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಅವರು ವಿರೋಧ ಇದ್ದಾರಾ? ಐವನ್ರು ನಿಮ್ಮನ್ನ ಖುಷಿ ಪಡಿಸಲಿಕ್ಕೆ ಐವನ್ರು ಮಾತಾಡುದು. ಐವನ್ರು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಮಾರಕ್ಕಿದ್ದಾರೆ. ಅವರು ನೀವು ವಿರೋಧ ಮಾತಾಡಬೇಕು. ಮುಂದೆ ಕೂಡ ಹಾಗೆ ನಿಮಗೆ ಖುಷಿ ಆಗುದಿಲ್ಲ. ಅವರು ನಿಮ್ಮನ್ನ ನಿಮ್ಗೆ ಬಕೆಟ್ ಹಿಡಿಯುವಂತ ಅವರು ಮುಂದೆ ಕೂಡ ಚರ್ಚೆ ಅದೇ ತರ ಮಾತಾಡಿದ್ರು ಸರ್. ಮುಂದೆ ಬಾಣಂತಿಯರು ನೀವು ಸರಿ ಇದ್ರಿ ಸರ್. ಅವರು ನಿಮ್ಮ ಬೆನ್ನು ತಟ್ಟಲಿಕ್ಕೆ ಶುರು ಮಾಡಿ ನಿಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಇದು ಮಾಡಬಾರ್ದು. ಅವರು ನೀವು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವ್ರು ಯಾಕೆ ಬಕೆಟ್ ಹಿಡಬೇಕು? ಇವರು ದಕ್ಷಿಣ ಕನ್ನಡದಲ್ಲಿ ಅಭಿವೃದ್ಧಿಗೆ ಮಾರ್ಗಿದ್ದಾರೆ.
ಮಾಲಕ್ಕಿದ್ದಾರೆ, ನೀವು ಯಾಕೆ ಮಾತಾಡ್ಬೇಕು? ಚೆಂಬು ಇಟ್ಕೊಳ್ಳಿ, ನೀವು ಯಾಕೆ ಬಗಟ್ಟಿ ನಡೆಯಿರಿ, ನೀವು ಅಷ್ಟಕ್ಕೆ ಬರ್ಬೇಕು ಅವರು, ನಡೆಯಿರಿ, ಅಷ್ಟಕ್ಕೆ ಬರ್ಬೇಕು ಗಲಾಟೆ ಮಾಡ್ಲಿಕ್ಕೆ. ಓಕೆ, ನಡೆಯಿರಿ. ಇದು ನೋಡಿ ಸಾಂಕೇತಿಕವಾಗಿ ಅಧ್ಯಕ್ಷರೇ ಅವರು ಪೂರ್ವ ಯೋಜಿತವಾದಂತ ರೀತಿಯಲ್ಲಿ ನಾವು ಉತ್ತರ ಕೂಡ ಅಧಿಕಾರಿಗೆ ಕೇಳಿಕೊಂಡು ಸಂಬಂಧಿಸಿದ ಉತ್ತರ ಕೊಡೋಣ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಮಳೆ ಹಾನಿ ಆಗಿರುವಂತಹ ಪ್ರದೇಶಗಳಿಗೆ 2,000 ಕೋಟಿಯನ್ನು ಬಿಡುಗಡೆ ಅದು ಹೇಳಿದ್ದಾರೆ. ಮತ್ತು ಅಪೆಂಡಿಕ್ಸ್ ಯಲ್ಲಿ PWD ರಸ್ತೆಗಳಿಗೆ 4,000 ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಅದು ವಿಧಾನಸಭೆಯಲ್ಲೂ ಕೂಡ ಒಟ್ಟು 6,000 ಕೋಟಿಯಷ್ಟು ಇಡೀ ರಾಜ್ಯಾದ್ಯಂತ ಕೊಡೋದಕ್ಕೆ ತೀರ್ಮಾನ ಆಗಿ ಮಳೆ ಹಾನಿಯಾಗಿರುವ ಪ್ರದೇಶಕ್ಕೆ 2,000 ಕೋಟಿ ಮತ್ತು ಈಗ ಅದರಲ್ಲಿ ಪ್ರತಿಯೊಬ್ಬ ಶಾಸಕ ಕ್ಷೇತ್ರಕ್ಕೆ ಪಕ್ಷಾತೀತವಾಗಿ ಕೊಡ್ತೀನಿ ಅಂತ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದೆಲ್ಲ ಕೇಳ್ಕೊಂಡು ಬಂದು ಕೇವಲ ಒಂದು ದೊಡ್ಡ ಇದಾಗ್ಲಿ ಪ್ರಚಾರ ಆಗ್ಲಿ ಏನೂ ಆಗ್ತಾ ಇಲ್ಲ ಕೆಲಸ ಅಂತ ಉದ್ದೇಶಪೂರ್ವಕ ಈ ತರ ವಾಕೌಟ್ ಮಾಡೋದಾದ್ರೆ ಮತ್ತೆ ಅದರಿಂದ ಏನ್ ಪ್ರಯೋಜನ? ನಾನು ಅಧಿಕಾರಿಗಳು ಕೇಳ್ತಾ ಇದ್ದೆ, ಯಾಕಪ್ಪ ಅದು ಹಿಂದುಳಿದ ವರ್ಗ ಕೊಡ್ಲಿಲ್ಲ, KODFC ಯಾಕೆ ಬಿಡುಗಡೆ ಆಗಿಲ್ಲ, ಏನ್ ಪ್ರಾಬ್ಲಮ್ ಅಂತ ಕೇಳ್ಬೋದಾಗಿತ್ತು. ನಾನು ಹೇಳ್ಕೊಂಡು ಹೋಗ್ಬಿಟ್ರೆ ಮೀಡಿಯಾ ಮುಂದೆ ಈ ತರ ಒಂದು ಮಾತಾಡ್ಬಿಡೋದು, ನಾಳೆ ಪೇಪರ್ ಅಲ್ಲಿ ಬರಬೇಕಷ್ಟೇ ಹೆಡ್ಲೈನ್. ಸರ್ ಇಲ್ಲಿ ನೋಡಿ ಸರ್, ಪ್ರಸಕ್ತ ಸಾಲಿನಲ್ಲಿ ಸುರಿದ ಮಳೆಯಿಂದಾಗಿ 244 ಕಾಮಗಾರಿಗಳ ಪೈಕಿ 104 ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು ಉಳಿಕೆ 140 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ. 400 ಕೋಟಿ ರೂಪಾಯಿ ಕಾಮಗಾರಿಗಳು ಬಿಡುಗಡೆ ಮಾಡಿದ್ದಾರೆ. ದುಡ್ಡೇ ಬಿಡುಗಡೆ ಮಾಡಲಿಲ್ಲ, ರಸ್ತೆನೇ ಇಲ್ಲ, ಗುಂಡಿಯೇ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಅಟ್ಲೀಸ್ಟ್ ಏನ್ ಹೇಳ್ತೀರಿ? ಅಧಿಕಾರಿಗಳು ಏನ್ ಹೇಳ್ತಾರೆ ಅದನ್ನು ಕೇಳುವಂತ ಸಮಾಧಾನ ಬೇಕಲ್ಲ? ಏನು ಕೇಳಲಿಕ್ಕೆ ಬೇಡ, ಏಕಾಏಕ ಗುಂಡಗಿರಿ ಮಾಡ್ತೇನೆ, ಏನ್ ಬೇಕಾದ್ರೂ ಮಾತಾಡ್ತಾ ಆಗ್ತದೆ ಅಂತ ಹೇಳಿದ್ರೆ ಏನು ಅರ್ಥ? ಅದಕ್ಕೆ ನಾನು ಹೇಳೋದು ಇಷ್ಟೇ, ನಾವು ಉತ್ತರ ಕೊಡೋದು ರೆಡಿ ಇದ್ದೀವಿ ಮತ್ತು ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥದ್ದು. ಈಗ ಅವ್ರು ಹೇಳಿದ್ದಾರೆ, ಈಗ ಅದಕ್ಕೋಸ್ಕರ ಅವರು ಈಗಾಗಲೇ ಹೇಳಿದಾಗೆ ಸುಮಾರು 5,67,00,000 ಇದಕ್ಕೆ ಬಿಡುಗಡೆ ಮಾಡಿದ್ರು ಶಾಲೆಗಳಿಗೆ, ಅಂಗನವಾಡಿಗಳಿಗೆ. ಈಗ RDPRಗೆ ಏನು ಸುಮಾರು 44 ಕೋಟಿ ರೂಪಾಯಿ ಏನು ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಏನು ಈ ಥರ ಎಲ್ಲ ಡ್ಯಾಮೇಜ್ ಆಗಿರೋ ರಸ್ತೆಗಳಿಗೆಲ್ಲ ಮಾಡಬೇಕು ಅಂತ. ಈಗ CM ಅವರು ಕೂಡ ಮೊನ್ನೆ ಹೇಳಿದ್ದಾರೆ ಎಲ್ಲ ಕಡೆ ಮತ್ತೆ ಇಲ್ಲ ಈ ಎಲ್ಲ ಈ ಥರ ಒಟ್ಟು 6,000 ಕೋಟಿ ರೂಪಾಯಿಯಷ್ಟು ಇಡೀ ರಾಜ್ಯದ ಎಲ್ಲ ಕ್ಷೇತ್ರಕ್ಕೂ ಕೂಡ ಕೊಡ್ತೀನಿ. ಮತ್ತು ಅದರಲ್ಲಿ RDPR ಮುಖಾಂತರ 2,000, PWD ಮುಖಾಂತರ 4,000, ಒಟ್ಟು 6,000 ಕೋಟಿ ರೂಪಾಯಿಯಷ್ಟು ಮತ್ತು ಎಲ್ಲ ಕ್ಷೇತ್ರಗಳು ಕೂಡ ಬರುವಂಥ ರೀತಿಯಲ್ಲಿ ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಪಕ್ಷಪಾತ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಆಯ್ತಾ? ಇದು ಸ್ಪಷ್ಟವಾದಂಥ ವಿಧಾನಸಭೆಯಲ್ಲಿ ಹೇಳಿರ್ತಕ್ಕಂಥ ಉತ್ತರ. ಅದು ಇವರೆಲ್ಲ ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡು ಬಂದ್ಬಿಟ್ಟು ಇಲ್ಲಿ ಸುಮ್ಮನೆ ಬಂದು ಈ ಥರ ಮಾತಾಡ್ಬಿಟ್ಟು ಏನೂ ಆಗಿಲ್ಲ ಅಂತ ಹೇಳೋದ್ರಿಂದ ಅದೇನು ಅರ್ಥ ಇಲ್ಲ. ಆಮೇಲೆ PWDಯಿಂದಲೂ ಕೂಡ ಮೊನ್ನೆ ಒಂದು 2 ಬ್ರಿಡ್ಜ್ಗಳು ಬಿದ್ದೋಗಿತ್ತು, ಪ್ಲಸ್ ಹೊಸ ಬ್ರಿಡ್ಜ್. ಏನಪ್ಪ PWD ಇಂಜಿನಿಯರ್ ಯಾರಿದ್ದಾರೆ? ನೀವೇನು ಮಾಡಿದ್ದೀರಪ್ಪ? ಯಾರಿದ್ದಾರೆ? BRED ಇಂಜಿನಿಯರ್. 113 ವರ್ಷ ಶಿಕ್ಷಕ ಮಾತ್ರ ಸಮಸ್ಯೆ. ಔಟ್ ಆಫ್ ಟೋಟಲ್ ನಂಬರ್ ಇಲ್ಲ ಅಲ್ಲ, ಬಟ್ ಲಾಸ್ಟ್ ಟೈಮ್ ಮೀಟಿಂಗ್ ನಲ್ಲಿ 113 ಜನರದ್ದು ಮಾತ್ರ. ಬೇರೆ ಸಮಸ್ಯೆಗಳು ನೋಡ್ಲಿ, ಸಮಸ್ಯೆಗಳು ಆಗಬಾರ್ದು. ಟೆಕ್ನಿಕಲ್ ಕಾರಣ ಇನ್ನೊಂದು ಕಾರಣ ಒಂದೇ ನಿಮಿಷ ಸರ್, ದಯವಿಟ್ಟು ಲಾಸ್ಟ್ ಟೈಮ್ ನಾನು ಏನು ಹೇಳಿದೆ, ನಾವು ರಿಕ್ವೆಸ್ಟ್ ಮಾಡಿದ್ದೀನಿ, ಇದು ಪುನರಾವರ್ತನೆ ಆಗಬಾರ್ದು. ಪ್ರತಿ ತಿಂಗಳ ಈ ಕೆಲಸ ಆಗ್ತಾ ಇದೆ ಅಂತ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಆ ರಿಕ್ವೆಸ್ಟ್ ಮಾಡಿದ ಮೇಲೂ ಕೂಡ ಮತ್ತೆ ಅದು ಆಗ್ತಾ ಇದೆ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಯಾರಿಂದ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿಯಕ್ಕಾಗಿಲ್ಲ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಇಲ್ಲ ಸರ್. 140 ಕಾಮಗಾರಿ ಪ್ರಗತಿ ಇದೆ ಸರ್. ವಿಪತ್ತು ನಿರ್ವಹಣಾ ಸಾಲ ಉಳ್ಳಾಲ ತಾಲೂಕು ನೀವೇನು ಕೆಲಸ ಮಾಡ್ತಾ ಇಲ್ಲ, ನಿಮ್ಗೇನು ಅನುಪಯುಕ್ತ ಬಿದ್ದಿದೆ. ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಇಡೀ ತಾಲೂಕಿನ ಶಿಕ್ಷಣ ಇಲಾಖೆ ಅಲ್ಲಿ ಒಂದು ಜಾಗ ಕೊಟ್ಟರೆ ಏನ್ರಿ ಆಯ್ತು ನಿಮಗೆ? ಕೊಡ್ತೀನಿ ಸರ್, ಸೆಕೆಂಡ್ ಫ್ಲೋರ್ ತಕ್ಷಣ ಮಾಡಿಸಿ. ಅವ್ರು 31 ರಿಟೈರ್ಡ್ ಆಗ್ತಾರೆ ಸರ್, ದಯವಿಟ್ಟು ಅವ್ರಿಗೆ ಹೇಳಿ. ಯಾವಾಗ? ನಾಳೆ 31 ರಿಟೈರ್ಡ್ ಹೋಗೋ ಮುಂಚೆ ಮಾಡಿ ಮತ್ತೆ ರಿಟೈರ್ಡ್ ಆಗಿ. ಇದು ಕುಟುಂಬ ನಮ್ಮ ಇಲಾಖೆದು ಆಯ್ತು. ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಮತ್ತು ತಾವು ಹೋದ್ ಸರಿ ಹೇಳಿದ್ರಿ ಸರ್, ಜಾಗ ಕೊಡೋದ್ರ ಬಗ್ಗೆ ಕೆಲಸ ಆಗಿದೆ ಸರ್. ಇಷ್ಟು ಈಗ ನಾವು ನಮ್ಮ
KDP ಸಭೆಯಿಂದ ಒಂದು ರೆಸಲ್ಯೂಷನ್ ಸರ್ಕಾರ ನೀವೇ ಇದ್ರಿ, ನೀವೇ ಕೊಂಡೊಯ್ಯಿರಿ. ನೀವು ಕೊಡುವಾಗ ಮಂಗಳೂರಿನಲ್ಲಿ ಡೈರಿ ಚೆನ್ನಾಗಿ ನಡೀಬೇಕು. ಬೇಡಿಕೆ ಹೆಚ್ಚಿದೆ ಹಸುಗಳಿಗೆ. ಬೇಡಿಕೆ ತುಂಬಾ ಇದೆ ಸರ್. ಈಗ ಮಧ್ಯ ಏನಾಗಿತ್ತು ಸರ್, ಈಗ ಕೋವಿಡ್ ಆದ್ಮೇಲೆ ತುಂಬಾ ಸೊ ಈಗ ಬ್ಯಾಚ್ ಬೈ ಬ್ಯಾಚ್ ಬರ್ತಾ ಇತ್ತು ಸರ್. ಚೀಪ್ ಆಗಿ ಸಿಗುತ್ತೆ ಅಂತ ಹೇಳಿ ಒಳ್ಳೆ ಹಸುಗಳು ತರಬೇಕು. ಒಳ್ಳೆ ಒಳ್ಳೆ ಹೈಬ್ರಿಡ್ ಒಳ್ಳೆ ಇದಿರುವಂಥದ್ದು ಹೆಚ್ಚು ಹಸುಗಳೇ ತರ್ತಾ ಇತ್ತು ಸರ್. ಪ್ರತಿ ಗುರುವಾರ ಒಂದೊಂದು ಬ್ಯಾಚ್ ಕಳಿಸಿ ಒಂದು 10-15 ಹಸುಗಳನ್ನ ಈ ತರ ತರ್ತಾ ಇದ್ದೀವಿ ಸರ್. ಆದ್ರೆ ಈಗ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಮ್ಮೆ ಹೈನುಗಾರಿಕೆ ಪ್ರೋಗ್ರೆಸ್ ಕುಂಠಿತ ಆದರೆ ಅದೇನಾದ್ರು ಹೋದ್ರೆ ನೀವು ಹೇಳ್ದಿ ಚುಕ್ಕಿ ಎಲೆ ಅಡಿಕೆ ತೋಟ ಆಗುತ್ತಲ್ಲ, ಹಂಗೆ ಸರ್ವನಾಶ ಆಗುತ್ತೆ, ಡೈರಿ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ನೀವು ಅವರಿಗೆ ಅದರಿಂದಲೇ ಸರ್ಕಾರ 5 ರೂಪಾಯಿ ಪರ್ ಲೀಟರ್ಗೆ ಪ್ರೋತ್ಸಾಹಧನ ಕೊಟ್ಟಿರೋದು. ಇಲ್ಲೇ ಅದನ್ನು ಕೊಟ್ಟಿದ್ರಿಂದ ಸ್ವಲ್ಪ ರೈತರು ಅದರಲ್ಲಿ ಬದುಕಕ್ಕಾಗ್ತದೆ. ಹಾಗಾಗಿ ಹೈನುಗಾರಿಕೆಗೆ ನಾವು ಈ ರೀತಿ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರೆ ಮಾತ್ರ ಮಂಗಳೂರಂಥ ಜಿಲ್ಲೆಗಳಲ್ಲಿ ಡೈರಿ ನಡೆಸೋದು ತುಂಬ. ಈಗ 23-24ಕ್ಕೆ 100 ಅಲ್ಲೊಂದು ಕೂಡ ಅವರ ಮಾಲಕ